ಭಾಳ ಸಂತೋಷ ಆಯಿತು ನಮಗೆ ಇವತ್ತಿನ ದಿವಸ. ಏನು ನಿಜಕ್ಕೂ ಇದು ಬೇಕಿತ್ತು. ಯಾಕೆ ಅಂತಂದರೆ ಈ ಜೋಗಿ ರಾಜಕಾರಣಿಗಳು ಮಾಡೋರಿಗೆ ನೀವು ಬುದ್ಧಿ ಕಲಿಸ್ತೀವಿ. ನಾಳೆ ದಿವಸ ಮತ್ತೆ ಎಲ್ಲ ಊರಿನಲ್ಲೂ ಅಷ್ಟೇ ನಾವು ನಮಗಿನ್ನ ಎಲ್ಲ ಚುನಾವಣೆಗಳಲ್ಲೂ ಅಷ್ಟೇ ಕುರ್ಸಾಕೊಂಡು ಟಾರ್ಗೆಟ್ ವಿನಃ ನಾವುಗಳಲ್ಲ. ಅದು ನೀವು ದಯವಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. ಕುರ್ಸಾಂಬೋಡ್ರಿಂದ ತಾನು ಇವರೆಲ್ಲ ಅನ್ನೋದು ಒಳ್ಳೆ ಇಷ್ಟು ದಿನ ಹಿಂದಿನ ಚುನಾವಣೆಗಳಲ್ಲೆಲ್ಲ ಇವರೆಲ್ಲಿಂದನೂ ಬಂದವರು ಅನ್ನೋದೊಂದು ಪ್ರಚಾರ ಮಾಡ್ತಾ ಇದ್ರು. ಅದು ಇವಾಗ ಅದಿಲ್ಲ. ಕುರ್ಸಾಂಬೋಡ್ ವಿರುದ್ಧ BJPಯವರು, JDSನವರು, ಕಾಂಗ್ರೆಸ್ನವರು ಕುರ್ಸಾಂಬೋಡ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟು ಆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಅವ್ರು ಹೋಗ್ತಾರೆ. ಈ ತಾಲೂಕಿನಲ್ಲಿ ಏನೇ ಅಭಿವೃದ್ಧಿಗೆ ಅಡ್ಡಗಾಲ ಆಗ್ತಾ ಇರೋರು ಇವತ್ತು ಕಮಿಟಿಗಳು ಮಾಡೋದಕ್ಕೆ ಲೆಟರ್ ಕೊಟ್ಟಿದ್ರೆ ಅದನ್ನು ಮಾಡದೆ ನೋಡ್ಕೊತಾ ಇರೋರು ನೀವು ಇಷ್ಟೆಲ್ಲ ಮಾಡಿ ಜಿಲ್ಲಾ ಮಟ್ಟದಲ್ಲಾಗ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಾಗ್ಬಿಟ್ಟು ನಾವು ಯಾವುದೋ ಒಂದು ಬೋರ್ಡ್ ಚೇಂಬರ್ ಕೊಟ್ಟಿದ್ದಾರೆ. ಯಾರು ಸರ್ಕಾರದಿಂದ ಕೊಟ್ಟಾಗ ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾರು ನಮ್ಮ ಪಕ್ಷದಿಂದ ಅಧ್ಯಕ್ಷ ಆಗಿದ್ದಾರೆ, ನಾವು ಸುತ್ತಮುತ್ತಲೆಲ್ಲ ಸಪೋರ್ಟ್ ಮಾಡಿ ನಮ್ಮ ಕುರ್ಸಾಂಬೋಡ್ರು ಇಂಥವರೇ ಆಗಲಿ ಅಂತ ಹೇಳಿದ್ದಾರೆ. ನಾವು ಅದು ತಲೆಬಾಗಿದ್ದೀವಿ. ನೀವು ಮಾಡ್ತಾ ಇರೋದೇನು ಅಲ್ಲಿ ಮಾತ್ರ ನೀವು ತೋರಿಸ್ಕೊಂತೀರಾ ನಾವು ಕಾಂಗ್ರೆಸ್ ಬೆಂಬಲಿಗರು ಅಂತ. ಇಲ್ಲಿ ಮಾತ್ರ ನಮ್ಮ ವ್ಯಕ್ತಿಗಳಿಗೆ ನೀವು ನಮ್ಮ ಅಭ್ಯರ್ಥಿಗಳಿಗೆ ವಿರುದ್ಧ ಮಾಡಕ್ಕೆ ಹೊರಟಿದ್ದೀರ. ಈ ಕೆಲಸ ಮುಂದಿನ ದಿನಗಳಲ್ಲಿ ನೀವು ಮಾಡಬಾರ್ದು. ನಾಚಿಕೆ ಆಗಬೇಕು ನಿಮಗೆ. ಎಲ್ಲೋ ಇದ್ಕೊಂಡು ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಯಾರು ಇಬ್ಬರಿಲ್ಲ ನೀವು ಪ್ರಶ್ನವ್ರು ನಾನು ಕೇಳ್ತೀನಿ. ನಾವು ಹೇಳಿದ್ದೀನಿ ನೀವು ಬರೀ ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಇಂಥವ್ರು ಮತ್ತಿಲ್ಲ, ಎಲ್ಲ ಪಕ್ಷದವರು ಸೇರಿರೋದೇ ಉದ್ದೇಶ. ಏನಾದರೂ ಮಾಡಿ ಸುಗಮನ ಸೋಲಿಸಿದ್ರೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಕುರ್ಸಾಂಬೋಡ್ರು ಅವಮಾನ ಆಗುತ್ತೆ. ಮತ್ತೆ ಯಾಕೆ ನಿರ್ದೇಶಕಿಯಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಆಟ ಹೇಳ್ತಿದ್ವಿ. ಆದರೆ ನಿನ್ನೆ ಮೊನ್ನೆ ನಾವು ನಮ್ಮ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಸರ್ ನೀವು ದಯವಿಟ್ಟು ಆ ಊರಿನ ಎಲೆಕ್ಷನ್ನಲ್ಲಿ ನೀವು ಮಾನಿಟರ್ ಮಾಡಬೇಕಾಗುತ್ತೆ. ನಾವು ಉದಾಸೀನ ಮಾಡಿ ಬೇರೆ ಯಾರಿಗೂ ಜವಾಬ್ದಾರಿ ಆಗ್ತದೆ, ಕಷ್ಟ ಆಗ್ತದೆ ಅಂತ ನಾವು ಕೇಳಿಕೊಂಡು ಭಾಳಷ್ಟು ಶ್ರಮ ಪಟ್ಟಿದ್ದೀವಿ. ಅದ್ರ ಜೊತೆಗೆ ಕುರ್ಸಾಂಬೋಡ್ರಂಥ ವಿಶ್ವಾಸಕ್ಕೆ ನೀವು ಖಂಡಿತ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ. ನಾವಂತೂ ನಮ್ಮ ಸುಧಮ್ಮನ ಪರವಾಗಿ ಮತ್ತು ನಮ್ಮ ಶಾಸಕರ ಪರವಾಗಿ ನೀವೇನು ಇವತ್ತು ಮತ್ತೆ ಅವನ್ನ ನಮ್ಮ ನಿರ್ದೇಶಕಿಯಾಗಿ ಮುಂದುವರಿದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ, ಅದಕ್ಕೆಲ್ಲ ಸಹ ನಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಮುಂದಿನ ಚುನಾವಣೆಗಳಲ್ಲೂ ಅಷ್ಟೇ ಈ ಥರ ಇನ್ನು ಟಾರ್ಗೆಟ್ ಕುರ್ಸಾಂಬೋಡ್ರು ವರ್ಸಸ್ ಆಗತ್ತೆ. ಅದನ್ನು ನಮ್ಮ ಜನ ಕಾಪಾಡಬೇಕಾಗ್ತದೆ. ನಮಗೆಲ್ಲ ಗೊತ್ತಿದೆ ಏನು ಮಾಡಿದ್ರು ಏನು ಗೊತ್ತಿದೆ, ಅದನ್ನೇ ಹೊಡ್ಕೊತಾರೆ ಎಲ್ಲರೂ. ಯಾವ ಮೀಟಿಂಗ್ ಹೋದ್ರು ಇದನ್ನು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ 25 ವರ್ಷದಿಂದ ಮಾಡೋದು ಏನಿದೆ ನಿಮ್ಮದು. ಅವ್ರಿಗೆ ಅವಕಾಶ ಕೊಟ್ಟಿರೋದ್ರಿಂದ ನೀವು 3 ವರ್ಷ ಆಯಿತು. ಎಷ್ಟು ವರ್ಷ ಆಯ್ತು ನಮ್ಮ ಶಾಸಕರಾಗಿ? ಬರೀ ಕೇವಲ 3 ವರ್ಷ. 3 ವರ್ಷದಲ್ಲಿ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ನೋಡಿ. ನೀವು 25 ವರ್ಷ ಆಗಿದ್ದೀರಿ, ಮಿನಿಸ್ಟರ್ ಆಗಿದ್ದೀರಿ, ಡೆಪ್ಟಿ ಸ್ಪೀಕರ್ ಆಗಿದ್ದೀರಾ. ಅದನ್ನು ನಾನು ನಿಮ್ಮ ಮುಖಾಂತರ ನಾನು ಕೇಳಿದಿಷ್ಟೇ. 25 ವರ್ಷದಿಂದ ಮಾಡಿದ್ರು ಅಭಿವೃದ್ಧಿ ಅವ್ರನ್ನ 5 ವರ್ಷದಲ್ಲಿ ಅವ್ರು ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ಚಾಲೆಂಜ್ ಮಾಡ್ತೀನಿ. ಆದ್ದರಿಂದ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಒಬ್ಬ ವ್ಯಕ್ತಿ ನಾವು ಕಂಡರಿಯದ ವ್ಯಕ್ತಿ ನಮ್ಗೆ ಸಿಕ್ಕಿದ್ದಾರೆ, ಶಾಸಕರಾಗಿದ್ದಾರೆ. ಅವರೇನು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಇಲ್ಲಿ ಬಂದಿಲ್ಲ. ಏನೋ ಒಂದು ಅವಕಾಶ ಸಿಕ್ತು, ನೀವು ನಾವೆಲ್ಲ ಸೇರಿದ್ದೀವಿ. ಕೆಲವರು ನೀವು ಇದ್ದಿರೋ ಗೊತ್ತಿಲ್ಲ, ನಾವೆಲ್ಲ ಸೇರಿ ಅವರು ಶಾಸಕರು ಮಾಡಿದ್ದೀವಿ. ಮುಂದಿನ ದಿನಗಳಲ್ಲೂ ಅಷ್ಟೇ ಅವರು ಒಂದು ಅಭಿವೃದ್ಧಿ ಅಂತ ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಮಾಡಬೇಕು. ವಿಶೇಷವಾಗಿ ಸುಗಮನಂತವ್ರನ್ನ ನಿರ್ದೇಶಕರು ಮಾಡಿದಾರಲ್ಲ, ಅದಕ್ಕೆ ನಾವೆಲ್ಲ ಅವರಿಗೆ ಗುರುಗಳಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಬ್ಬರು ನಮ್ಮ ಕುರ್ಸಾಂಬೋಡ್ರಿಗೆ ಕಳಿಸಿದ್ರು. ಇದಕ್ಕೂ ಇವತ್ತಿನ ದಿವಸ ನಡೆದ ಚುನಾವಣೆ ಎಲ್ಲರಿಗೂ ಒಂಥರ ಭಯ ಇತ್ತು. ಏನಪ್ಪ ಇಷ್ಟೆಲ್ಲ ಒಂದಾಗ್ಬಿಟ್ಟಿದ್ದಾರೆ ಎಲ್ಲರೂ. ಅವರೇ ಅಲ್ಲೇ ಹೇಳ್ಕೊಡ್ತಾರೆ, ಸಿದ್ದರಾಮಯ್ಯ ಹತ್ರ ಹೋಗಿ ನಾನು ಕಾಂಗ್ರೆಸ್ ಕಟ್ಟ ಬೆಂಬಲಿಗ ಅಂತ ಕೆಲವರು ಹೇಳ್ಕೊತಾರೆ. ಎಲ್ಲಿಗೆ ಹೋಗಿ ನಾನು ಕಾಂಗ್ರೆಸ್ನವರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇಲ್ಲಿ ಜಿಲ್ಲೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದರೆ ನಾವು ಮಾಡೋದು ಯಾರಿಗೆ ಸಪೋರ್ಟ್? ಚುನಾವಣೆಯಲ್ಲಿ ಮೊದಲನೇ ಬೆಂಬಲ ನಮ್ಮ ಕುರ್ಸಾಂಬೋಡ್ರು ಹೇಳಿದ್ರು, ಕಾಂಗ್ರೆಸ್ಸಿಂದ ಯಾರನ್ನ ಅಭ್ಯರ್ಥಿ ಆಗಲಿ ನಾವು ಸಪೋರ್ಟ್ ಮಾಡೋಣ ಅಂತ ಕುರ್ಸಾಂಬೋಡ್ರು ಹೇಳಿದ್ರು. ಮಂಜುನಾಥ್ ರೆಡ್ಡಿ ಅವ್ರು ಮಾಡಿದಾಗ ಕುರ್ಸಾಂಬೋಡ್ರು ಇದ್ರು. ನಾವು ಒಂದು ಮಾತು ಹೇಳಿದ್ವಿ, ನಮ್ಮ ಕುರ್ಸಾಂಬೋಡ್ರು ಯಾರಿಗೆ ಹೇಳಿದ್ರು ನಾವು ಸಪೋರ್ಟ್ ಮಾಡೋದು ಅಂತ ನಾವು ಮೀಟಿಂಗಲ್ಲೇ ಹೇಳ್ಬಿಟ್ಟು ನಮ್ಮವ್ರು ನಾವೆಲ್ಲ ಹೇಳಿದ್ವಿ. ನಾವು ಮಾತು ಉಳಿಸ್ಕೊತೀವಿ, ನೀವು ಆ ಮಾತು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಿ. ಯಾಕೆ ಹೇಳಿ ಕೆಲಸ ಮಾಡಿ. ಹಿಂದೆ ಇಟ್ಕೊಂಡು ದುಡ್ಡು ಕಳಿಸೋದು, ಬರೀ ದುಡ್ಡಿನಲ್ಲೇ ರಾಜಕೀಯ ಮಾಡ್ತಾರೆ ಕುರ್ಸಾಂಬೋಡ್ರು ಅಂತ ನೀವು ಹೇಳ್ತಿರಲ್ಲ. ನೀವು ಮಾಡಿರೋದೇನು ಇವತ್ತು? ನೀವೇನು ಮಾಡ್ರಿ ಕಡಿಮೆ ಮಾಡಿದ್ದೀರಾ? ಯಾರ್ಯಾರೆಲ್ಲ ಸೇರಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಮೇಲ್ನೊಂದು ಅಲ್ಲಿ ಯಾರು ಬಂದಿದೆ? ನಿಮ್ಮ ಊರಿನಲ್ಲಿ ಏನೆಲ್ಲ ಮಾಡಬೇಕು ಮಾಡೋದು.
ಆದರೆ ನೀವು ಮಾತ್ರ ನಿಮ್ಮ ಊರಿನಲ್ಲಿಂದ ಗೆದ್ದಂಥ ಮುಂದೆ ಒಂದು ಜಿಲ್ಲಾ ಮಟ್ಟದಲ್ಲಿ ಏನು ನೀವು ನಿರ್ದೇಶಕರನ್ನು ಕೃಷ್ಣಾಂಗೌಡ ಮಾಡಿದ್ರೆ ಅವರು ಗೌರವ ಘನತೆ ಆ ಸೊಸೈಟಿ ಮರ್ಯಾದೆಯೂ ಸಹ ನೀವು ಕಾಪಾಡಿದ್ದೀರಿ. ಭಾಳ ಸಂತೋಷ ಆಯಿತು ನಮಗೆ ಇವತ್ತಿನ ದಿವಸ. ಏನು ನಿಜಕ್ಕೂ ಇಲ್ಲಿ ಬೇಕಿತ್ತು. ಯಾಕೆ ಅಂತಂದರೆ ಈ ಧೋನಿ ರಾಜಕಾರಣಿಗಳು ಮಾಡೋರಿಗೆ ನೀವು ಬುದ್ಧಿ ಕಲಿಸ್ತೀವಿ. ನಾಳೆ ದಿವಸ ಅಷ್ಟೇ ಎಲ್ಲ ಊರಿನಲ್ಲೂ ಅಷ್ಟೇ ನಾವು ನಮಗಿನ್ನ ಎಲ್ಲ ಚುನಾವಣೆಗಳಲ್ಲೂ ಅಷ್ಟೇ ಕೃಷ್ಣಾಂಗೌಡರು ಟಾರ್ಗೆಟ್ ವಿನಃ ನಾವುಗಳಲ್ಲ. ಅದು ನೀವು ದಯವಿಟ್ಟು ನೀವು ತಿಳ್ಕೊಬೇಕಾಗುತ್ತೆ. ಕೃಷ್ಣಾಂಗೌಡರಿಂದ ತಾನು ಇವರೆಲ್ಲ ಅನ್ನೋದು ಒಳ್ಳೆಯ ಇಷ್ಟು ದಿನ ಹಿಂದಿನ ಚುನಾವಣೆಗಳಲ್ಲೆಲ್ಲ ಇವರೆಲ್ಲಿಂದನೂ ಬಂದವರು ಅನ್ನೋದೊಂದು ಪ್ರಚಾರ ಮಾಡ್ತಾ ಇದ್ರು. ಅದು ಇವಾಗ ಅದಿಲ್ಲ. ಕೃಷ್ಣಾಂಗೌಡರ ವಿರುದ್ಧ BJPಯವರು, JDSನವರು, ಕಾಂಗ್ರೆಸ್ನವರು, ಕೃಷ್ಣಾಂಗೌಡ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟು ಆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥ ಅವ್ರು ಹೋಗ್ತಾರೆ. ಈ ತಾಲೂಕಿನಲ್ಲಿ ಏನೇ ಅಭಿವೃದ್ಧಿಗೆ ಅಡ್ಡಗಾಲ ಆಗ್ತಾ ಇರೋರು ಇವತ್ತು ಕಮಿಟಿಗಳು ಮಾಡೋಕ್ಕೆ ಹೋಗಿ ಕಮಿಟಿಗಳು ಮಾಡೋದಕ್ಕೆ ಲೆಟರ್ ಕೊಟ್ಟಿದ್ರೆ ಅದು ಮಾಡದೆ ನೋಡ್ಕೊತಾ ಇರೋರು ನೀವು ಇಷ್ಟೆಲ್ಲ ಮಾಡಿ ಜಿಲ್ಲಾ ಮಟ್ಟದಲ್ಲಾಗ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಾಗ್ಬಿಟ್ಟು ನಾವು ಯಾವುದೋ ಒಂದು ಬೋರ್ಡ್ ಚೇಂಜ್ ಕೊಟ್ಟಿದ್ದಾರೆ. ಯಾರು ಸರ್ಕಾರದಿಂದ ಕೊಟ್ಟಾಗ ನಾವು ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾರು ನಮ್ಮ ಪಕ್ಷದಿಂದ ಅಧ್ಯಕ್ಷ ಆಗಿದ್ದಾರೆ, ನಾವು ಸಿದ್ದರಾಮಯ್ಯವರೆಲ್ಲ ಸಪೋರ್ಟ್ ಮಾಡಿ ನಮ್ಮ ಪಕ್ಷ ಇಂಥವರೇ ಆಗಲಿ ಅಂತ ಹೇಳಿದ್ದಾರೆ. ನಾವು ಅದು ತಲೆಬಾಗಿದ್ದೀವಿ. ನೀವು ಮಾಡ್ತಾ ಇರೋದೇನು ಅಲ್ಲಿ ಮಾತ್ರ ನೀವು ತೋರಿಸ್ಕೊಂತೀರಾ ನಾವು ಕಾಂಗ್ರೆಸ್ ಬೆಂಬಲಿಗರು ಅಂತ. ಇಲ್ಲಿ ಮಾತ್ರ ನಮ್ಮ ವ್ಯಕ್ತಿಗಳಿಗೆ ನೀವು ನಮ್ಮ ಅಭ್ಯರ್ಥಿಗೆ ವಿರುದ್ಧ ಮಾಡಕ್ಕೆ ಹೊರಟಿದ್ದೀರಿ. ಈ ಕೆಲಸ ಮುಂದಿನ ತಿಂಗಳಲ್ಲಿ ನೀವು ಮಾಡಬಾರ್ದು. ನಾಚಿಕೆ ಆಗಬೇಕು ನಿಮಗೆ. ಎಲ್ಲೋ ಇದ್ಕೊಂಡು ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಯಾರು ಇಬ್ಬರಿಲ್ಲ ನೀವು ಪ್ರಶ್ನವ್ರು ನಾನು ಕೇಳ್ತೀನಿ. ನಾವು ಹೇಳಿದ್ದೀನಿ ನೀವು ಬರೀ ಎಲ್ಲರೂ ಸೇರಿದ್ದಾರೆ ಇದರಲ್ಲಿ. ಇಂಥವ್ರು ಮತ್ತಿಲ್ಲ, ಎಲ್ಲ ಪಕ್ಷದವರು ಸೇರಿರೋದೇ ಉದ್ದೇಶ. ಏನಾದರೂ ಮಾಡಿ ಸುಗಮನ ಸೋತಿದ್ರೆ ಇಡೀ ಜಿಲ್ಲಾ ಮಟ್ಟದಲ್ಲಿ ಕೃಷ್ಣಾಂಗೌಡರು ಅವಮಾನ ಆಗುತ್ತೆ. ಮತ್ತೆ ಯಾಕೆ ನಿರ್ದೇಶಕಿಯಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಎಲ್ಲ ಆಟ ಹೇಳ್ತಿದ್ದಾರೆ. ಆದರೆ